ಹಾಯ್ ಅಮೃತ. ಇದೇ ನೀವಿಲ್ಲಿ ಒಬ್ಬರೇ ಬಂದಿರೋ ಹಾಗಿದೆ. ಎಲ್ಲಿಂದನೋ ಬರ್ತಿದ್ದೀರಾ? ಕೈಯಲ್ಲಿ ಪೂಜೆ ಬುಟ್ಟಿ ಕಾಣಿಸ್ತಾ ಇದೆ ತಾನೆ? ದೇವಸ್ಥಾನಕ್ಕೆ ಹೋಗಿದೆ, ಅಲ್ಲಿಂದನೇ ಬರ್ತಾ ಇದ್ದೀನಿ. ಏನು ದೇವಸ್ಥಾನಕ್ಕೆ? ನಾನು ಅಲ್ಲಿಂದನೇ ಬರ್ತಾ ಇದ್ದೀನಿ. ನಿಮ್ಮನ್ನೆಲ್ಲೂ ನೋಡಲೇ ಇಲ್ವಲ್ಲ. ಹೋಗಲಿ ಬಿಡಿ, ಈಗಲಾದರೂ ಸಿಕ್ಕಿದ್ರಲ್ಲ. ನೋಡು, ನನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಸಮಯ ಇಲ್ಲ. ನಾನು ಹೊರಡಬೇಕು, ನನಗೆ ಸಮಯ ಆಗುತ್ತೆ. ಇದೇ ಅಮೃತ ಅವ್ರೆ ಹೀಗೆ ಹೇಳ್ಬಿಟ್ರಿ. ಅಲ್ಲ, ಅಪರೂಪಕ್ಕೆ ಹೊರಗಡೆ ಸಿಕ್ಕಿದ್ದೀರಾ. ಬನ್ನಿ, ಇಲ್ಲೇ ಹೊರಗಡೆ ಎಲ್ಲಾದರೂ ಕಾಫಿ ಕುಡಿಯೋಣ. ನೋಡು, ಸುಮ್ಮನೆ ಯಾವುದ್ಯಾವುದೋ ನೆಪ ಮಾಡಿಕೊಂಡು ನನ್ನನ್ನು ಮಾತಾಡ್ಸೋದಕ್ಕೆ ಬರಬೇಡ. ಆದಷ್ಟು ನನ್ನಿಂದ ದೂರ ಇದ್ದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಹೌದು, ನೀವು ಹೇಳೋದು ಸರಿನೇ. ನಿಮ್ಮಿಂದ ದೂರ ಇರೋದೇ ಒಳ್ಳೆಯದು. ಎಷ್ಟೇ ಆದರೂ ಮಾಯಾವಿದ್ಯೆ, ಕಣ್ಕಟ್ಟು ವಿದ್ಯೆ ಗೊತ್ತಿರೋರಲ್ವಾ. ಏನು ಮಾತಾಡ್ತಾ ಇದೆಯಾ? ಮೈ ಮೇಲೆ ಪ್ರಜ್ಞೆ ಇದೆ ತಾನೇ? ಯಾಕಮೃತ ಅವರೇ, ಸತ್ಯ ಕೇಳ್ತಿದ್ದ ಹಾಗೆ ಗಾಬರಿ ಆಗೋಯ್ತಾ? ಯಾವ ಸತ್ಯ? ಏನು ಮಾತಾಡ್ತಾ ಇದೆಯಾ ನೀನು? ನಾನು ಮೊನ್ನೆ ಸ್ಟೇಷನ್ಗೆ ಹೋಗಿದ್ದೆ. ಇನ್ಸ್ಪೆಕ್ಟರ್ನ ಮಾತಾಡ್ಸ್ಕೊಂಬಂದೆ. ಅಲ್ಲ, ಆ ವಿಡಿಯೋದಲ್ಲಿ ಅರ್ಜುನ್ ನಿಮ್ಗೆ ಚುಚ್ಚೋ ಥರ ಇತ್ತು. ಅದೇ ಆ ಇನ್ಸ್ಪೆಕ್ಟರ್ ಕೈಗೆ ಹೋದ ಕೂಡಲೇ ಆ ವಿಡಿಯೋ ಹೇಗೆ ಬದಲಾಯಿತು? ಇದು ಮಾಯಾವಿದ್ಯೆ ತಾನೇ?